ಗಾಂಜಾ ಕೇಸ್ ಕಿರಿಕಿರಿಗೆ ಹೆದರಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಧಾರವಾಡದ 3 ಪೊಲೀಸರು ಈ ಸಂಬಂಧ ತಲೆದಂಡ ಆಗಿರುವಂತದ್ದು. ಅಂದ್ರೆ ಗಾಂಜಾ ಕೇಸನ್ನು ಹಾಕಿ ವಿದ್ಯಾರ್ಥಿಯನ್ನು ಬೆದರಿಸಿದ್ದಕ್ಕೆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಪ್ರಕರಣ. ಈ ಸಂಬಂಧ ಪೊಲೀಸರು ಬೆದರಿಸಿದ್ರಲ್ಲ ವಿದ್ಯಾರ್ಥಿ ಆತ್ಮಹತ್ಯೆಗೆ ಕಾರಣವಾದಂತಹ ಧಾರವಾಡದ 3 ಪೊಲೀಸರ ತಲೆದಂಡವಾಗಿದೆ. ಹೆಡ್ ಕಾನ್ಸ್ಟೇಬಲ್ಗಳಾದ ಚಂದ್ರು ನಡುವಿನಮನಿ, ಕಿರಣ್ ಡೊಕ್ಕನ್ನವರ್, ಕಾನ್ಸ್ಟೇಬಲ್ ಸೈಯದ್ ಸಸ್ಪೆಂಡ್ ಆಗಿರುವಂತವರು ಅಮಾನತು ಮಾಡಿ ಕಮಿಷನರ್ ಎನ್ ಶಶಿಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ವಿದ್ಯಾಗಿರಿ ಠಾಣೆಯ 3 ಪೊಲೀಸರನ್ನು ಅಮಾನತು ಮಾಡಲಾಗಿದೆ. 2 ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಿದ್ಯಾರ್ಥಿ ಧಾರವಾಡ ಕಿಟೆಲ್ ಕಾಲೇಜಿನಲ್ಲಿ BSc ಓದ್ತಾ ಇದ್ದಂತಹ ಆದಿತ್ಯ ಎಂಬ ವಿದ್ಯಾರ್ಥಿ ಸುಸೈಡ್ ಮಾಡಿಕೊಂಡಿರ್ತಾನೆ. ಗಾಂಜಾ ಸೇವಿಸಿದ ಆರೋಪದಲ್ಲಿ ಬಂಧಿಸಲಾಗಿರುತ್ತೆ ವಿದ್ಯಾರ್ಥಿಯನ್ನ. ಗಾಂಜಾ ಟೆಸ್ಟ್ ಬಳಿಕ ವರದಿಯಲ್ಲಿ ನೆಗೆಟಿವ್ ಮಾಹಿತಿ ಕೂಡ ಬಂದಿರುತ್ತೆ, ನೆಗೆಟಿವ್ ರಿಪೋರ್ಟ್ ಬಂದಿರುತ್ತೆ. ವರದಿ ನೆಗೆಟಿವ್ ಬಂದಿದ್ರು ಕೂಡ 2,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರಂತೆ ಪೊಲೀಸರು. ಇದರಿಂದ ಮರ್ಯಾದೆಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆದಿತ್ಯ ಪುತ್ರನ ಸಾವನ್ನ ಪ್ರಶ್ನಿಸಿ ಆಯುಕ್ತರ ಮೊರೆ ಹೋಗುವಂತಹ ಒಂದು ನಿರ್ಧಾರಕ್ಕೆ ಅವರ ಹೆತ್ತವರು ಬಂದಿದ್ರು. ಗಾಂಜಾ ಕೇಸ್ ಕಿರಿಕಿರಿಗೆ ಹೆದರಿ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಮುಖಗಳಿದಾವಲ್ಲ, ಈ ಒಂದು ಕಡೆ ಹೆಡ್ ಕಾನ್ಸ್ಟೇಬಲ್ ಚಂದ್ರು ನಡುವಿನಮನಿ, ಕಿರಣ್ ಡೊಕ್ಕನ್ನವರ್, ಕಾನ್ಸ್ಟೇಬಲ್ ಸೈಯದ್, ಈ 3ರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ವಿನಾಕಾರಣವಾಗಿ ಗಾಂಜಾ ಕೇಸ್ನಲ್ಲಿ ಅಮಾಯಕ ಹುಡುಗನನ್ನು ಫಿಟ್ ಮಾಡಿದ್ದಲ್ಲದೆ ಮತ್ತೆ ವರದಿಯಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದ ನಂತರದಲ್ಲೂ ಕೂಡ ಆತ ಗಾಂಜಾ ಸೇವನೆ ಮಾಡಿಲ್ಲ ಅನ್ನುವಂಥ ರಿಪೋರ್ಟ್ ಬಂದ ನಂತರದಲ್ಲೂ ಕೂಡ ಆಯ್ತು 2,000 ರೂಪಾಯಿ ದುಡ್ಡು ಕೊಡು ಬಿಟ್ಬಿಡ್ತೀವಿ ಅಂತ ಆ ಹುಡುಗನ ಮೇಲೆ ಒತ್ತಡ ಹೇರಿದ್ರಂತೆ. ಆ ಹುಡುಗ ಹೋಗಿ ತನ್ನ ತಾಯಿ ಬಳಿ ಹೇಳ್ತಾನೆ, ಅರ್ಜೆಂಟ್ 2,000 ರೂಪಾಯಿ ಬೇಕಮ್ಮ, ದುಡ್ಡನ್ನು ಕೊಡು ಅಂತ ಬೇಡ್ಕೊಂಡಿರ್ತಾನೆ. ಈ ಬಗ್ಗೆ ಮತ್ತಷ್ಟು ಮೊನ್ನೆ ರಾತ್ರಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ನಮಗೂ ಕೂಡ ಸುದ್ದಿ ಬಂತು. ಮತ್ತೆ ನಿನ್ನೆ ಬೆಳಗ್ಗೆ ಪೋಷಕರು ಬಂದು ಒಂದು ಅನ್ಯಾಚುರಲ್ ಡೆತ್ ಪ್ರಕರಣವನ್ನು ದಾಖಲು ಮಾಡಿದ ವಿದ್ಯಾಗಿರಿಯಲ್ಲಿ. ಆ ನಂತರದಲ್ಲಿ ವಿದ್ಯಾರ್ಥಿ ಜೊತೆ ಇದ್ದಂಥ ಸ್ನೇಹಿತರು ಮತ್ತೆ ಪೋಷಕರು ಏನಿದ್ರು ಅವರು ಹೇಳಿದ್ದು, ವಿದ್ಯಾಗಿರಿ ಠಾಣೆಯ ಸಿಬ್ಬಂದಿಗಳು ಡ್ರಗ್ ಟೆಸ್ಟಲ್ಲಿ ಅದು ನೆಗೆಟಿವ್ ಬಂದಂಥ ಸಂದರ್ಭದಲ್ಲಿ ನೆಗೆಟಿವ್ ಅಂತ ಆದರೂ ಕೂಡ ನೀವು 2,000 ರೂಪಾಯಿ ಹಣ ಕೊಟ್ಟರೆ ಬಿಡ್ತೀವಿ, ಇಲ್ಲ ಅಂತಂದರೆ ಮತ್ತೆ ಕೇಸ್ ಹಾಕ್ತೀವಿ ಅಂತ ಬೆದರಿಸಿದ್ರು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನೊಂದು ಸ್ಥಳೀಯ ಅಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಂಡು ಈಗಾಗಲೇ 3 ಜನ ಸಿಬ್ಬಂದಿಗಳನ್ನು ಅಮಾನತು ಮಾಡಿದ್ದೀವಿ. ಮತ್ತು ಅವ್ರ ಪೋಷಕರು ಫರ್ದರ್ ಏನು ಹೇಳ್ತಾರೆ, ಅದರಲ್ಲಿ ಏನು ಅಂಶಗಳು ಕಂಡು ಬರುತ್ತೆ ಅನ್ನೋದ್ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. 3 ಜನ ಸಿಬ್ಬಂದಿಗಳು ನಮ್ಮ TCP ಅವರು ರಿಪೋರ್ಟ್ ತಗೊಂಡು ಆದೇಶ ಮಾಡಿದ್ದಾರೆ. 3 ಜನ ಸಿಬ್ಬಂದಿಗಳು ಒಟ್ಟು ವಿದ್ಯಾಗಿರಿ ಪೊಲೀಸ್ ಠಾಣೆ. ಮೊನ್ನೆ ರಾತ್ರಿ ಒಬ್ಬ ವಿದ್ಯಾರ್ಥಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಗಾಂಜಾ ಕೇಸ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯನ್ನ ಇನ್ನಿಲ್ಲದೆ ಶೋಷಣೆಗೊಳಪಡಿಸಿದಂಥವ್ರ ಮೇಲೆ ಈಗ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಳಲಾಗಿದೆ? ಆದರೆ ಹೋದ ಜೀವ ಮತ್ತೆ ಬರುತ್ತೇನ್ರಿ? ಇಂಥ ನಾಲಾಯಕ ಪೊಲೀಸ್ ಅಧಿಕಾರಿಗಳ ಇಂಥ ಒಂದು ನಾಚಿಕೆಗೇಡಿನ ನಡೆಯಿಂದಾಗಿ ಒಬ್ಬ ವಿದ್ಯಾರ್ಥಿ, ಒಬ್ಬ ಅಮಾಯಕ ಅನ್ಯಾಯವಾಗಿ ಬಲಿಯಾಗುವಂಥ ಒಂದು ಪರಿಸ್ಥಿತಿಯನ್ನ ತಂದಿಟ್ಬಿಟ್ರಲ್ಲ ಅಂತ ಈ 3. ವಸಂತ, ಇದೊಂದು ಸಹಜವಾದ ಪ್ರಶ್ನೆ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳನ್ನು ಕಷ್ಟಪಟ್ಟು ಸಾಕಿ ಸಲಹಿ ಕುಟುಂಬ ಒಂದು ಮಗುವನ್ನು ಒಂದು ಭವಿಷ್ಯದ ರೂಪದಲ್ಲಿ ಮುಂದಕ್ಕೆ ಬರಲಿ ಎಂಬ ಕನಸನ್ನು ಕೂಡ ಕಂಡಿರ್ತಾರೆ. ಆದ್ರೆ ಅಂತಹ ಒಬ್ಬ ವಿದ್ಯಾರ್ಥಿ ಧಾರವಾಡದಲ್ಲಿ ಪೊಲೀಸ್ ಸಿಬ್ಬಂದಿಯ ಕೆಲವು ಹಣಬಾಕ ಸಿಬ್ಬಂದಿಯ ಕಿರುಕುಳದಿಂದ ಈಗ ಆತ್ಮಹತ್ಯೆ ದಾರಿ ತುಳಿದಿರುವುದು ಒಂದು ದುರದೃಷ್ಟಕರ ಸಂಗತಿ. ಯಾಕಂತಂದ್ರೆ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ ಹಾಗೂ ಗಾಂಜಾ ಪೆಡ್ಲರ್ಗಳನ್ನು ವಶಕ್ಕೆ ಪಡೆದು ಅವರನ್ನು ಟೆಸ್ಟಿಂಗ್ ಕೂಡ ಮಾಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಇದರಲ್ಲಿ ಆದಿತ್ಯ ಮ್ಯಾಗೇರಿ ಕೂಡ ಒಬ್ಬ ಇದ್ದ. ಆದ್ರೆ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರನ್ನು ಟೆಸ್ಟಿಂಗ್ ಮಾಡಿದ ನಂತರ ಆದಿತ್ಯ ಮ್ಯಾಗೇರಿ ಅವರ ರಿಪೋರ್ಟ್ ನೆಗೆಟಿವ್ ಬಂದಿತ್ತು. ನೆಗೆಟಿವ್ ಬಂದ ನಂತರ ಕೆಲವು ಈ ಸಿಬ್ಬಂದಿಗಳು ಏನಿರ್ತಾರೆ, ಈ ಸಿಬ್ಬಂದಿಗಳು ಪರೋಕ್ಷವಾಗಿ ಮಧ್ಯವರ್ತಿಗಳನ್ನು ಬಳಸಿಕೊಂಡು ಆ ಯುವಕನಿಗೆ ಹಣ ನೀಡುವಂತೆ ಕಿರುಕುಳ ನೀಡಿರ್ತಾರೆ. ಕೇವಲ 2,000 ರೂಪಾಯಿ. ವಿದ್ಯಾರ್ಥಿ ಕೂಡ ಬಡ ಕುಟುಂಬದ ವಿದ್ಯಾರ್ಥಿಯಾಗಿರ್ತಾನೆ ಆದಿತ್ಯ ಮ್ಯಾಗೇರಿ. ತಂದೆ ಕೂಡ ಇರುವುದಿಲ್ಲ, ತಾಯಿ ಕೂಡ ಕಷ್ಟಪಟ್ಟು ಸಾಕಿ ಸಲಹಿ ಜೀವನ ನಡೆಸ್ತಾ ಇರ್ತಾಳೆ. ಶನಿವಾರ ಅವನನ್ನು ಆದಿತ್ಯ ಮ್ಯಾಗೇರಿಯನ್ನು ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡು ಒಂದು ರಾತ್ರಿ ಅವನು ಅಲ್ಲೇ ವಿಚಾರಣೆ ಮಾಡಿ ಇಟ್ಟುಕೊಂಡು ಕೂತಿರ್ತಾರೆ. ಭಾನುವಾರ ಸಂಜೆ ಸಮಯಕ್ಕೆ ಮನೆಗೆ ಬರ್ತಾನೆ. ತಾಯಿಯ ಕಡೆಯಲ್ಲಿ ಬಂದು, ಮಮ್ಮಿ ನನಗೆ 2,000 ರೂಪಾಯಿ ಕೊಡು, ನನಗೆ ಅರ್ಜೆಂಟ್ ಇದೆ ಎಂದು ಕೇಳ್ತಾನೆ. ಆದ್ರೆ ಒಳಗಿನ ನೋವನ್ನು ಬಿಚ್ಚಿ ವಿದ್ಯಾರ್ಥಿ ತಾಯಿ ಮುಂದೆ ಹೇಳಿರುವುದಿಲ್ಲ. ಆದ್ರೆ ಇದನ್ನು ಕೇಳಿದ ತಕ್ಷಣ ತನ್ನ ಮಗ 2,000 ರೂಪಾಯಿ ಕೇಳ್ತಾ ಇದ್ದಾನೆ ಅನ್ನುವ ಕಾರಣಕ್ಕಾಗಿ, ತಡಿಯಪ್ಪ ನಿಮಗೆ ತಂದು ಕೊಡ್ತೇನೆ, ನಾ ಇನ್ನೊಬ್ಬರ ಕಡೆ ಹೆಸರು ಬಂದು ಕೊಡ್ತೇನೆ ನಿನಗೆ ಅಂತ ಅನ್ನುವಷ್ಟರಲ್ಲಿ ಹೊರಗೆ ಹೋಗಿ ಬರುವುದರಲ್ಲಿ ತಾಯಿ ಹೆತ್ತ ಮಗ ಕರುಳಿನ ಮಗ ಮನೆಯಲ್ಲಿ ನೇಣು ಬಗದ ಸ್ಥಿತಿಯಲ್ಲಿ ಪತ್ತೆ ಆಗ್ತಾನೆ, ಸಾವನ್ನಪ್ತಾನೆ. ಇದಕ್ಕೆ ಪರೋಕ್ಷವಾಗಿ ವಿದ್ಯಾಗಿರಿ ಠಾಣೆಯ ಸಿಬ್ಬಂದಿಗಳು ಹಣದ ಭಾಗದ ಕಿರುಕುಳವೇ ಈ ವಿದ್ಯಾರ್ಥಿಯ ಸಾವಿಗೆ ಎಂಬ ಕಾರಣ ಕೂಡ ಸಾಕಷ್ಟು ಆರೋಪಗಳು ಕೂಡ ಬಂದಿತ್ತು. ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ಇದರ ಬಗ್ಗೆ ವ್ಯಕ್ತವಾಗ್ತಾ ಇದ್ದಾವೆ. ಇದರ ಕುರಿತಾಗಿ ಈಗಾಗಲೇ
ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅಂತ ಎನ್ ಎಸ್ ಶಶಿಕುಮಾರ್ ಅವರು 3 ಸಿಬ್ಬಂದಿಗಳನ್ನು ಈಗಾಗಲೇ ಅಮಾನತು ಮಾಡಿ ಆದೇಶ ಹೊರಡಿಸಿರುವಂತದ್ದು. ಒಬ್ಬರು ಕಿರಣ್, ಇನ್ನೊಬ್ಬರು ಸೈಯದ್, ಹೆಡ್ ಕಾನ್ಸ್ಟೇಬಲ್ ಚಂದ್ರು ಸೇರಿ 3 ಜನನ್ನು ಈಗ ಸದ್ಯಕ್ಕೆ ಸಸ್ಪೆಂಡ್ ಕೂಡ ಮಾಡಿರುವಂತದ್ದು. ವಸಂತ್, ಅಲ್ಲ, ಈಗ ಅವ್ರ ಕಡೆ ಕಮಿಷನರ್ ಶಶಿಕುಮಾರ್ ಅವರು ಈಗಾಗಲೇ ಅಮಾನತು ಪ್ರಕ್ರಿಯೆಯನ್ನ ಕೈಗೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಬರೀ ಅಷ್ಟೇ ಸಾಕ ಈ 3 ಲಂಚಬಾಕ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಸಿಬ್ಬಂದಿಗೆ ಬರೀ ಅಮಾನತು ಶಿಕ್ಷೆ ಸಾಲದು, ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಅಲ್ಲಿ ಆ ಹುಡುಗ ಹೋದ ಜೀವ ಮತ್ತೆ ಬರೋದಿಲ್ಲ, ಆದ್ರೆ ಆ ತಾಯಿ ತನ್ನ ಮಗನ ನೆನೆದು ಕಣ್ಣೀರು ಹಾಕ್ತಿದ್ದಾರೆ. ಸೊ ಅವ್ರ ಪರಿಸ್ಥಿತಿಯನ್ನು ನಾವು ನೋಡ್ಬೇಕಾಗತ್ತೆ. ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನ ಆಗ್ಲೇಬೇಕಾಗತ್ತೆ ಪೊಲೀಸ್ ಇಲಾಖೆಯ ವತಿಯಿಂದ ಅಲ್ವೇ? ಯಶವಂತ, ಯಾಕಂತಂದ್ರೆ ಈಗ ಇದ್ದ ಒಬ್ಬ ಮಗನೂ ಕೂಡ ಕೈ ಬಿಟ್ಟು ಹೋದ. ಯಾಕಂತಂದ್ರೆ ಆತ್ಮಹತ್ಯೆ ಮಾಡಿಕೊಂಡ ನಂಬಿದಂತ ಮಗುನು ಕೂಡ ನಮ್ಮ ಜೀವವನ್ನು ಕೂಡ ಈಗ ತಾಯಿ ಬಳಿ ಇಲ್ಲ. ಆದ್ರೆ ಈಗ ಪ್ರಕರಣದಲ್ಲಿ ಈಗಾಗಲೇ ಗಂಭೀರವಾಗಿ ಪರಿಗಣಿಸಿರುವಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ತನಿಖೆಯನ್ನು ಈಗ ಕೈಗೊಂಡಿದ್ದಾರೆ. ತಾಯಿ ಮತ್ತು ಅಲ್ಲೇನು ಮತ್ತು ಸ್ಥಳೀಯರು ಏನು ಈ ಕಿರುಕುಳದಿಂದ, ಹಣದ ಕಿರುಕುಳದಿಂದ ಏನು ಅನುಭವಿಸಿದ್ದಾರೆ ಅದನ್ನು ಆಲಿಸಿ ನಾವು ತದನಂತರ ಕಾನೂನು ಕ್ರಮಗಳನ್ನು ಕೂಡ ಕೈಗೊಳ್ಳುವುದಾಗಿ ಈಗಾಗಲೇ ಫ್ರೀಡಂ ಟಿವಿಗೆ ಒಂದು ಹೇಳಿರುವಂತದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈ ಹಣಬಾಕರು ಏನು ಗಾಂಜಾ ಪೆಡ್ಲರ್ ಮತ್ತು ಡ್ರಗ್ ಪೆಡ್ಲರ್ಗಳನ್ನು ಹಿಡಿದು ಅವರಿಗಿನ್ನು ಸರಿದಾರಿಗೆ ತರಬೇಕು ಎಂದು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೈಗೊಂಡಿರುವಂತದ್ದು. ಆದ್ರೆ ಇದನ್ನು ದುರುಪಯೋಗ ಮಾಡಿಕೊಂಡು ಕೆಲವು ಸಿಬ್ಬಂದಿಗಳು ಹಣದ ಒಂದು ಏನು ಹಣ ಲಂಚವನ್ನು ತೀರಿಸಿಕೊಳ್ಳುವ ಚಟಕ್ಕೆ ಮುಂದಾಗಿರುವುದು ಇದೊಂದು ದುರದೃಷ್ಟಕರ ಸಂಗತಿ. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸ್ ಟಾರ್ಚರ್ಗೆ ವಿದ್ಯಾರ್ಥಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಧಾರವಾಡ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗಿದೆ. ಸಮಾನ ಮನಸ್ಕರ ವೇದಿಕೆಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಯುವಕನನ್ನ ಬಲಿ ಪಡೆದ ಪೊಲೀಸರ ವಿರುದ್ಧ ಧಿಕ್ಕಾರವನ್ನ ಕೂಗಲಾಗ್ತಾ ಇದೆ. ಲಂಚಬಾಕ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಲಾಗ್ತಾ ಇದೆ. ಬಿಎಸ್ಸಿ ವಿದ್ಯಾರ್ಥಿ ಆತ್ಮಹತ್ಯೆ ಕೇಸ್ ತನಿಖೆಗೆ ಆಗ್ರಹಿಸಲಾಗಿದೆ. ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿರುವಂತಹ ಕೆಲವು ಹೆಗ್ಗಣಗಳಿವೆ, ಅಂತಹ ಹೆಗ್ಗಣಗಳನ್ನ ಒದ್ದು ಒಳಗಾಕುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ಆಕ್ರೋಶ ಕೂಡ ಕೇಳಿಬರ್ತಾ ಇದೆ. ಸಮಾನ ಮನಸ್ಕರ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಅನ್ಯಾಯವಾಗಿ ಒಬ್ಬ ಯುವಕನನ್ನ, ಒಬ್ಬ ಅಮಾಯಕನನ್ನ ಬಲಿ ಪಡೆದಂತಹ ಆ 3 ಪೊಲೀಸ್ ಸಿಬ್ಬಂದಿಯನ್ನು ಅಮಾನತು ಮಾಡಿದ್ರೆ ಸಾಲದು, ಅವ್ರ ವಿರುದ್ಧ ಕಠಿಣ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು. ಹೋದ ಜೀವ ಮತ್ತೆ ಮರಳೋದಿಲ್ಲ. ಆದರೆ ಆ ಹೆತ್ತ ತಾಯಿಯ ಸಂಕಟ ಮತ್ತು ಆ ಯುವಕ ತಾನು ಅನುಭವಿಸಿದ ನೋವು ಇದೆಲ್ಲವೂ ಕೂಡ ಆ ಪೊಲೀಸರಿಗೆ ಗೊತ್ತಾಗಬೇಕು ಅಂತಂದ್ರೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗಬೇಕು, ಅಂಥವ್ರನ್ನ ಒದ್ದು ಒಳಗಾಕುವಂತ ಕೆಲಸ ಆಗಬೇಕು ಅಂತ ಸಮಾನ ಮನಸ್ಕರ ವೇದಿಕೆಯಿಂದ ಪ್ರೊಟೆಸ್ಟ್ ಮಾಡಲಾಗಿದೆ ಮತ್ತು ಯುವಕನ ಬಲಿ ಪಡೆದ ಪೊಲೀಸರ ವಿರುದ್ಧ ಧಿಕ್ಕಾರವನ್ನು ಕೂಗಲಾಗ್ತಾ ಇದೆ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಅಮಾಯಕ ವಿದ್ಯಾರ್ಥಿಯನ್ನು ಬಲಿತದ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.